ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಮನೆಯಿಂದ ಹೊರಗಡೆ ಇದ್ದೀನಿ, ಎಲ್ಲಿದ್ದೀನಪ್ಪ ಅಂತೇಳಿ ಅಂದ್ಕೊಳ್ಬೋದು. ಸೊ ನಾನು ಬಂದಿರೋದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಮೊದಲಿದ್ದು ಮನೆ ಹತ್ರ ಬೆಂಗಳೂರು 1ಗೆ ಬಂದಿದ್ದೀನಿ ನಾನು. ಸೊ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ನಂದು ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಇತ್ತು, ಡೇಟ್ ಆಫ್ ಬರ್ತು ಮತ್ತು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರು 1ಗೆ ಬಂದಿದ್ದೀನಿ. ಇಲ್ಲಿ ಮಹಾಲಕ್ಷ್ಮಿ ಇರುತ್ತಲ್ಲ, ಕುರುಬ್ರಳ್ಳಿಯಲ್ಲಿ ಇರೋವಂಥ ಬೆಂಗಳೂರು 1ಗೆ ಬಂದಿದ್ದೀನಿ. ಸೊ ಇವತ್ತು ಬಂದು ಥರ್ಸ್ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನಾನು ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕು, ಯಾಕೆಂದರೆ ಇವತ್ತು ಅವನಿಗೆ ರಿಸಲ್ಟ್ ಇದೆ. ಸೊ ಅವನ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ನೋಡಿಕೊಂಡು ನಾನು ಆಮೇಲಿಂದ ನನ್ನ ಫ್ರೆಂಡ್ ಮನೆ ಹತ್ರ ಎಲ್ಲ ಹೋಗಬೇಕು. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಜೊತೆಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಂದಿದ್ದ ಕೆಲಸ ಮುಗ್ದಿದೆ. ಸೊ ನಾನು ಬಂದಾಗ ಯಾರು ಜನ ಜಾಸ್ತಿ ಇರಲಿಲ್ಲ, ಸೊ ಇಬ್ಬರೇನೋ ಇದ್ದರು ಅಷ್ಟೇ. ಸೊ ಬೇಗನೆ ನನ್ನ ಕೆಲಸ ಕಂಪ್ಲೀಟ್ ಆಯಿತು. ಸೊ ನನ್ನ ಆಧಾರ್ ಕಾರ್ಡಲ್ಲಿ ನನ್ನ ಫೋನ್ ನಂಬರ್ ಮತ್ತು ಅಡ್ರೆಸ್ ಚೇಂಜ್ ಆಗಿಲ್ಲ. ಸೊ ಫೋನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ನಾನು ಅಟ್ಯಾಚ್ ಮಾಡಿಸ್ಕೊಂಡೆ. ಫೋನ್ ನಂಬರ್ ಒಂದು ಚೇಂಜ್ ಮಾಡಬೇಕಾಗಿತ್ತು ಮತ್ತು ಡೇಟ್ ಆಫ್ ಬರ್ತ್ ಅಟ್ಯಾಚ್ ಆಗಬೇಕಾಗಿತ್ತು. ಸೊ ಅದೆರಡು ಮಾಡಿಸ್ಕೊಂಡಿದ್ದೀನಿ. ಸೊ ಅಡ್ರೆಸ್ಸು ಕೂಡ ನಾನು ಚೇಂಜ್ ಮಾಡಿಸ್ಬೇಕಾಗಿತ್ತು. ಬಟ್ ಏನಂತ ಹೇಳಿದ್ರೆ, ನಾನು ಗ್ಯಾಸ್ದು ಅಗ್ರಿಮೆಂಟ್ ಏನಿದೆ ಅದನ್ನು ತೊಗೊಂಡು ಬಂದಿದ್ದೆ. ಬಟ್ ಅವರು ಮಂತ್ಲಿ ಬಿಲ್ ಏನಿದೆ ಅದನ್ನು ತರಬೇಕು ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡು ಬಂದಿರಲಿಲ್ಲ, ಅದಕ್ಕೆ ಅದೊಂದು ಪೆಂಡಿಂಗ್ ಆಯಿತು. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನು ಕೂಡ ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಕೊಳ್ತೀನಿ. ಸೊ ಈಗ ಇಲ್ಲಿನ ಕೆಲಸ ಮುಗಿದಿದೆ. ಈಗ ನೆಕ್ಸ್ಟು ನಾನು ಸ್ಕೂಲ್ ಹತ್ರ ಹೋಗಬೇಕು. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸೇ, ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ನನ್ನ ಮಗನ ಸ್ಕೂಲ್ಗೆ. ಸೊ ಅವ್ನ ಸ್ಕೂಲ್ ಹತ್ರ ಹೋಗಿಬಿಟ್ಟು ಅವ್ನ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಮತ್ತು ಅವ್ರ ಮಿಸ್ಗಳಿಗೆಲ್ಲ ಅವ್ನ ಕೈಲಿ ಬಾಯ್ ಮಾಡಿಸ್ಬೇಕು. ಸೊ ಯಾಕೆ ಅಂತ ಹೇಳಿದ್ರೆ, ಈಗ ಈ ವರ್ಷ ನಾವು ಸ್ಕೂಲ್ನ ಚೇಂಜ್ ಮಾಡ್ತೀವಿ ಅವನಿಗೆ. ಸೊ ಅದಕ್ಕೋಸ್ಕರ ಸ್ಕೂಲ್ ಚೇಂಜ್ ಮಾಡೋದ್ರಿಂದ ಅವನು ಆ್ಯಕ್ಚುಲಿ pre-KG ಅದೇ ಸ್ಕೂಲಲ್ಲೇ ಓದಿದ್ದವನು. ಸೊ ಅದಕ್ಕೆ pre-KG ಇರೋ ಟೀಚರ್ಸ್ ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತು. ಸೊ ಅವರು ಕೂಡ ಹೋದಾಗೆಲ್ಲ ಮಾತಾಡಿಸ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಒಂದ್ಸಲ ಹಾಯ್ ಹೇಳ್ಬಿಟ್ಟು, ಕೊರೋನಾ ಇದ್ದಾಗಿನ ಕೂಡ ಅವ್ರು ಯಾರೂ ಹೆಚ್ಚಾಗಿ ಮೀಟ್ ಆಗಿಲ್ಲ ಅವನಿಗೆ. ಸೊ ಇವಾಗ ಎಲ್ಲರೂ ಇರ್ತಾರೆ ಟೀಚರ್ಸು, ಎಲ್ಲರನ್ನೂ ಮೀಟ್ ಮಾಡಿಸಿ ಅವ್ರಿಗೆಲ್ಲ ಬಾಯ್ ಹೇಳಿಬಿಟ್ಟು ವಿಶ್ ಮಾಡಿಸ್ಬಿಟ್ಟು ನಾನು ಕರ್ಕೊಂಡು ಬರಬೇಕು. ಸೊ ಅಲ್ಲಿ ಇವಾಗ ಹೊಸ ಸ್ಕೂಲು ಜಾಯಿನ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಈಗೆಲ್ಲ ಟೀಚರ್ಸ್ಗೂ ಹೇಳಿಬಿಟ್ಟು, ಇವತ್ತೊಂದೇ ದಿನ ಸಿಗೋದು ಟೀಚರ್ಸು, ಬೇರೆ ದಿನ ಕ್ಲಾಸಲ್ಲಿ ಇರ್ತಾರೆ. ಸೊ ಅದಕ್ಕೆ ಇವತ್ತು ಅವ್ನ ಕೈಲೆಲ್ಲ ಮಾತಾಡ್ಸ್ಕೊಂಡು ಕರ್ಕೊಂಡು ಬರಬೇಕು. ಸೊ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕು. ಸೊ ಬನ್ನಿ, ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಬ್ಯಾಕ್ ಕ್ಯಾಮ್ರಾ ಬೇಡ, ಹೀಗೆ ತೋರಿಸ್ತೀನಿ. ಸೊ ಇಲ್ಲಿ ತುಂಬ ಚೆನ್ನಾಗಿಟ್ಟಿದ್ದಾರೆ, ಎಲ್ಲ ನೋಡ್ಬೋದು. ಆ ಕಡೆ ಸ್ವಲ್ಪ ಹೋದರೆ ಪಾರ್ಕ್ ಕೂಡ ಇದೆ ಆ ಕಡೆ. ಸೊ ಈ ಕಡೆ ಬಂದ ಆಫೀಸು. ಇಲ್ಲಿ ಬಂದು ನೋಡ್ಬೋದು ಛತ್ರಪತಿ ಶಿವಾಜಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಸೊ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಇದು ಒಂಥರ. ಮತ್ತು ಜಿಮ್ ಕೂಡ ಇದೆ ಇಲ್ಲಿ, PBMPದು. ಚೆನ್ನಾಗಿದೆ ನೇಚರು. ಇಲ್ಲೊಂಥರ ಬಂದರೆ ಒಂಥರ ಪ್ರಶಾಂತವಾಗಿರುತ್ತೆ. ಸೊ ನೋಡ್ಬೋದು. ಸೊ ಬನ್ನಿ, ನೆಕ್ಸ್ಟ್ ಸ್ಕೂಲ್ ಹತ್ರ ಹೋಗೋಣ. ಬೇಗ ಟೈಮ್ ಆಗಿಬಿಡುತ್ತೆ, ಯಾಕೆಂದರೆ 12 ಗಂಟೆ ಕ್ಲೋಸಲ್ಲಿ. ಸೊ ಹೋಗ್ತೀನಿ ಸ್ಕೂಲ್ ಹತ್ರ. ಕೋತಿ ಬಾ, ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿದ್ರೆ, ಈಗ ಹೋಗ್ಬಿಟ್ಟು ನನ್ನ ಮಗ ಜಿಮ್ ಒಳಗಡೆ ನಿಂತ್ಕೊಂಡಿದ್ದಾನೆ. ಹುಡುಕ್ತಾ ಇದ್ದೀನಿ ಅವಾಗಿಲ್ಲ. ನಾನು ನೋಡ್ಬೋದು ಎಷ್ಟು ಕಪ್ಪಿ ಥರ ಆಡ್ತಾನೆ, ಒಂದು ಕಡೆ ಇದ್ದಂಗೆ ಒಂದೊಂದು ಕಡೆ ಇರಲ್ಲ. ಜಿಮ್ಗೆ ಹೋಗಿ ಏನು ಮಾಡ್ತಾ ಇದ್ದೆ? ಏನು ಹೇಳ್ಕೊಡ್ತಾ ಇದ್ರು? ಶೂ ಲೇಸ್ ಕೂಡ ಕರೆಕ್ಟಾಗಿ ಕಟ್ಕೊಂಡಿಲ್ಲ ನನ್ನ ಮಗ. ಜಿಮ್ಗೆ ಹೋಗಿದ್ನಂತೆ. ಜಿಮ್ಗೆ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲೋದಪ್ಪ ಇವನು ಅಂಥೇಳಿ. ಸೊ ಬೆಂಗಳೂರು 1ನಲ್ಲಿ ನಾನು ಹೋಗಿದ್ದ ಕೆಲಸನ ಮುಗಿಸ್ಕೊಂಡು ಅಲ್ಲಿಂದ ಶ್ರೀ ಸ್ಕೂಲ್ ಹತ್ರ ಹೋದ್ವಿ. ಸೊ ಹೋಗಿದ ತಕ್ಷಣ ಕಾಣಿಸಿದ್ದು ಟಾಪರ್ಸ್ ಲಿಸ್ಟ್. ಅದರಲ್ಲಿ ನನ್ನ ಮಗ ಫಸ್ಟ್ ಬಂದಿದ್ದ. ಸೊ 3 ಜನ ಟಾಪರ್ಸ್ ಇದ್ದರು, ಅಂದರೆ ಫಸ್ಟ್ ಪ್ಲೇಸಿಗೆ. ಸೊ ಅದರಲ್ಲಿ ಒಬ್ಬ ನನ್ನ ಮಗ, ಇದೇ ನನ್ನ ಮಗ ಓದಿದಂಥ ಸ್ಕೂಲು. ಸೊ ಅವ್ರ ಟೀಚರ್ಸ್ ಎಲ್ಲ ನೋಡ್ಬೋದು, ಯಾಕೆಂದರೆ ಅವನು pre-KG ಓದಿರೋದ್ರಿಂದ. ಸೊ ಅಪ್ ಟು 4th ಸ್ಟ್ಯಾಂಡರ್ಡ್ವರೆಗೂ ಅವನಿಗೆ ಯಾವ್ಯಾವ ಟೀಚರ್ಸ್ ಇದ್ದಾರೆ ಅವರೆಲ್ಲ ಪರಿಚಯ. ಸೊ ಎಲ್ಲರೂ ಅವ್ರನ್ನ ಮಾತಾಡಿಸ್ತಾಯಿದ್ರು. ಮತ್ತು ಬೇರೆ ಸ್ಕೂಲ್ಗೆ ಹೋದ್ಮೇಲೂ ಕೂಡ ಇದೇ ರೀತಿ ಚೆನ್ನಾಗಿ ಓದು ಅಂತೇಳಿ ಸಜೆಷನ್ ಕೂಡ ಕೊಡ್ತಾಯಿದ್ರು. ಸೊ ಇದೇ ಅವನ ಸ್ಕೂಲು.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಸ್ಕೂಲ್ ಹತ್ರ ಹೋಗಿ ಅವ್ನ ರಿಸಲ್ಟ್ ಎಲ್ಲ ಕೇಳಿಕೊಂಡು ಅಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ನೋಡಿಕೊಂಡು, ಸೊ ಹೇಳಿದ್ನಲ್ಲ ಮಗು ಆಗಿದೆ ಅಂಥೇಳಿ, ಸೊ ಅವಳನ್ನ ನೋಡಿಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ನಾನು ಮನೆಗೆ ಬಂದಿದ್ದೀನಿ ಇವಾಗ. ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ನನ್ನ ಕೈಲಿ, ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ ನನಗೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಮನೆಗೆ ಬಂದಿದ್ದೀನಿ ಇವಾಗ. ನನ್ನ ಮಗನ ರಿಸಲ್ಟ್ ಏನಾಯಿತು ಅಂಥೇಳಿ ವೀಡಿಯೋದಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾ ಶಿಶಿರ್, ಏನು ಹೇಳ್ಬಾ ನೀನು, ಹೇಳ್ಬಾ. ಸೊ ನನ್ನ ಮಗ 280 ಔಟ್ ಆಫ್ ತೊಗೊಂಡು 100%ಅಲ್ಲಿ ಫಸ್ಟ್ ರ್ಯಾಂಕಲ್ಲಿದ್ದಾನೆ. ಸೊ ಅದಕ್ಕೆ ಅವನಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಅದಾದಮೇಲೆ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೆ ಅವನಿಗೆ ಪಿಜ್ಜಾ ಬೇಕಂತೆ, ಪಿಜ್ಜಾ ಪಾರ್ಟಿ. ಸೊ ಪಿಜ್ಜಾ ಹಟ್ಟಿಗೆ ಕರ್ಕೊಂಡು ಹೋಗು ಅಂಥೇಳಿ ಇದು ಮಾಡ್ತಾಯಿದ್ದ. ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇವಾಗ, ತುಂಬಾ ಟಯರ್ಡ್ ಆಗಿದೆ. ಸೊ ನನ್ನ ಕಣ್ಣಲ್ಲೇ ನೋಡ್ಬೋದು ಎಷ್ಟು ಟಯರ್ಡ್ನೆಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬಿಸಿಲಾಗೆಲ್ಲ ನಡ್ಕೊಂಡು ಹೋಗಿದ್ದು ಎಲ್ಲ ಒಂಥರ ಟಯರ್ಡ್ ಆಗ್ತಾಯಿದೆ. ಸೊ ಅದಕ್ಕೆ ಮನೆಗೆ ಆರ್ಡ್ರ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಪಿಜ್ಜಾ ಆರ್ಡ್ರ್ ಮಾಡಿರೋದು ಇಲ್ಲಿಗೆ, ನಮ್ಮ ಮನೆಗೆ. ಸೊ ಬರ್ತಾ ಇದೆ ಪಿಜ್ಜಾ ಇವಾಗ. ನನ್ನ ಮಗನಿಗೆ ಪಿಜ್ಜಾ ಪಾರ್ಟಿ ಇವತ್ತು ನಮ್ಮ ಮನೆಯಲ್ಲಿ, ಪಿಜ್ಜಾ ಪಾರ್ಟಿ. ಸೊ ನೀವು ಕೂಡ ಜಾಯ್ನ್ ಆಗಿ ನನ್ನ ಮಗನ ಖುಷಿನಲ್ಲಿ. ಅವನೇ ನಮಗೆ ಕೊಡಲ್ಲ ಅನ್ಸುತ್ತೆ, ಅವನೇ ಎಲ್ಲ ತಿನ್ಕೋತಾನೆ ಅನ್ಸುತ್ತೆ. ಓ ಪರವಾಗಿಲ್ಲ. ಸೊ 2 ಆರ್ಡ್ರ್ ಮಾಡಿರೋದು ನಾನು. ಒಂದು ನಮಗೆ ಅಂದರೆ ನನಗೆ, ನನ್ನ ಹಸ್ಬೆಂಡ್ಗೆ, ಇನ್ನೊಂದು ಅವನಿಗಂತೆ. ಸೊ ಯಾವ್ದು ತೊಗೊಳ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಚಾಯ್ಸ್ ಬಿಟ್ಟಿದ್ದು. ಸೊ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪಿಜ್ಜಾ ಬಂದಮೇಲೆ. ಹಾಯ್ ಫ್ರೆಂಡ್ಸ್, ಸೊ ಪಿಜ್ಜಾ ಬಂದಮೇಲೆ ನಿಮ್ಗೆಲ್ಲರಿಗೂ ಸಿಗ್ತೀನಿ ಅಂತ ಹೇಳಿದ್ದೆ. ಸೊ ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಹಾಯ್ ಫ್ರೆಂಡ್ಸ್, ಸೊ ಫೈನಲಿ ನನ್ನ ಮಗನ ಪಿಜ್ಜಾ ಬಂದಿದೆ. ಸೊ ನೋಡ್ಬೋದು, ಸ್ಮೆಲ್ ಗಮ್ ಮಾಡ್ತಾ ಇದೆ. ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ಖುಷಿನ ನನ್ನ ಮಗ? ಎಷ್ಟು ಖುಷಿ? ಕೌಂಟ್ಲೆಸ್. ಬರೀ ಒಂದು ಪಿಜ್ಜಾಗೆ ಕೌಂಟ್ಲೆಸ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಸೊ ಇನ್ನೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ಸೊ ಎಲ್ಲರೂ ಇವಾಗ ನಾವು ಪಿಜ್ಜಾ ಟೇಸ್ಟ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದು ಸಂಡೇ ಮಾರ್ನಿಂಗ್, ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ಬಂದು ರಾಮನವಮಿ ಹಬ್ಬ. ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬಂದು ಥರ್ಸ್ಡೇ ಮಾರ್ನಿಂಗು. ಸೊ ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಅದನ್ನು ಎಂಡು ಕೂಡ ನಾನು ಮಾಡಿರಲಿಲ್ಲ. ಅದಕ್ಕೆ ಅದೇ ವ್ಲಾಗ್ನ ನಾನು ಇವತ್ತಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೀಗೆ ಅದು ಇದು ಪ್ರಾಬ್ಲಮ್, ಮತ್ತು ಸ್ವಲ್ಪ ಏನೋ ಗೊತ್ತಾಗ್ತಾಯಿಲ್ಲ. ಸೊ ನನ್ನ ಕೆಲವೊಂದು ಪರ್ಸ್ನಲ್ ರೀಸನಿಂದ ನಾನು ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಅದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ರಾಮನವಮಿ ಹಬ್ಬ ಆಗಿರೋದ್ರಿಂದ ಎಲ್ಲ ಕಡೆ ಹಬ್ಬನ ಮಾಡ್ತಾ ಇರ್ತೀರ ನೀವು. ಸೊ ಅದೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಮಜ್ಜಿಗೆ, ಪಾನಕ, ಕೋಸಂಬರಿ. ಸೊ ನಾನು ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಮಾಡಿಲ್ಲ. ಸೊ ನಾನು ಥರ್ಸ್ಡೇ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದಿದೆ, ತಿಂಡಿ ಕೂಡ ಆಯಿತು. ಸೊ ಇವಾಗ ನಾನು ಮಜ್ಜಿಗೆ ಪಾನಕ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಸ್ಬೆಂಡು ಕೆಲ್ಸಕ್ಕೆ ಕೂಡ ಹೋಗಿದ್ದಾರೆ. ಇವತ್ತು ಸಂಡೇ ಆಗಿದ್ರು, ಇವತ್ತು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ಸೊ ಅವರು ಬರೋ ಅಷ್ಟರಲ್ಲಿ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಬಂದು 12 o'clock ಆಗ್ತಾಯಿದೆ ಇವಾಗ. ತಿಂಡಿ ಆಯಿತು, ಎಲ್ಲರಿಗೂ ಕೆಲಸ ಎಲ್ಲ ಮುಗಿದಿದೆ. ಸೊ ಇವಾಗ ನಾನು ಬೆಳಿಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡಿದೆ. ಸೊ ಈಗ ನಾನು ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕ, ಮಜ್ಜಿಗೆ ಎಲ್ಲ ಮಾಡ್ತೀನಿ. ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ಬೇಗ ಪ್ರಿಪೇರ್ ಮಾಡಿಬಿಡೋಣ ಎಲ್ಲ. ಸೊ ಪಾನಕ ಮಜ್ಜಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದೆಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪಾನಕ ಮಜ್ಜಿಗೆ ಮಾಡೋದೆಲ್ಲ. ಸೊ ಅದಕ್ಕೆ ಅಂಥೇಳಿ ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ರೆಸಿಪಿನ.
ಸೊ ಲಾಸ್ಟ್ ಇಯರ್ ಕೂಡ ನಾನು ರಾಮನವಮಿದು ವ್ಲಾಗ್ ಹಾಕಿದ್ದೀನಿ. ಅದರಲ್ಲಿ ನಾನು ಶೇರ್ ಮಾಡಿದ್ದೀನಿ ಯಾವ ರೀತಿ ಮಜ್ಜಿಗೆ ಪಾನಕನ ಮಾಡಿದ್ದೀನಿ ಅಂಥೇಳಿ. ಸೊ ಇನ್ನೂ ಯಾರು ಅದನ್ನು ನೋಡಿಲ್ಲ ಅಂದರೆ ಅದನ್ನು ಆ ವಿಡಿಯೋನ ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಮನೆ ಹತ್ರ ಮಾಡಿರೋರು ಹೆಸರುಬೇಳೆ ಕೊಟ್ಟಿದ್ದರು. ಸೊ ಅದನ್ನು ನಾನು ತಿನ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ದೇವ್ರಿಗೆ ಇಡುವಾಗ ಈ ರೀತಿ ಮಾಡಲ್ಲ. ಸೊ ಫೈನಲಿ ಮಜ್ಜಿಗೆ ಪಾನಕ ಎರಡೂ ಕೂಡ ರೆಡಿಯಾಗಿದೆ. ಸೊ ದೇವ್ರಿಗೇನು ಇಡೋದ್ರೆ ಏನಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡ್ಕೊಂಡೇ ಮಾಡಿದೆ. ಸೊ ಅದಾದಮೇಲೆ ಹೆಸರುಬೇಳೆ ಕೂಡ ನೆನೆಸಿದ್ದೀನಿ, ಇನ್ನೂ ಹೆಸರುಬೇಳೆ ನೆನೆದಿಲ್ಲ. ಸೊ ಈಗ ಮಜ್ಜಿಗೆ ಪಾನಕ ಎರಡೂ ರೆಡಿಯಾಗಿದೆ. ಈಗ ಇದೆರಡೂ ನಾವು ಕುಡಿಯುವಂಥ ಟೈಮ್. ಸೊ ಮಧ್ಯಾಹ್ನದ ಊಟಕ್ಕೆ ನಾನು ಇದೇ ಮಾಡ್ಕೊಂಡಿದ್ದೀನಿ. ಮನೆಯವ್ರಿಗೆಲ್ಲ ವಾಂಗಿಬಾತಿದೆ, ಅವ್ರು ತಿಂತಾರೆ. ಸೊ ಮಜ್ಜಿಗೆ ಪಾನಕನ ಇವಾಗ ಕುಡಿಯುವಂಥ ಟೈಮ್. ಸೊ ನಾನಂತೂ ಕುಡಿತಾ ಇದ್ದೀನಿ. ಈ ಬೇಸಿಗೆಗೆ ತಂಪಾಗಿರುತ್ತೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಇನ್ನೂ ಕೋಲ್ಡಾಗಿರುತ್ತೆ, ಕೂಲಾಗಿರುತ್ತೆ. ಬಟ್ ಹಾಗೆ ಕುಡಿಯೋದು, ಫ್ರೆಶ್ ಆಗಿರೋದನ್ನ ಕುಡಿಯೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಪಾನಕ ಮಜ್ಜಿಗೆ ಎಲ್ಲ ಕುಡಿದ್ಮೇಲೆ ಹೊಟ್ಟೆ ಫುಲ್ಲಾಗಿತ್ತು. ಸೊ ಅದಕ್ಕೋಸ್ಕರ ತಕ್ಷಣಕ್ಕೆ ನಾವು ಹೆಸರುಬೇಳೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ನೈಟು ಮಾಡಿದ್ದೆ, ಈವ್ನಿಂಗು ಹೆಸರುಬೇಳೆ ಮಾಡಿಕೊಂಡು ಸೊ ಮನೆಯವರೆಲ್ಲ ತಿಂದ್ವಿ. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ರಾಮನವಮಿನ ಆಚರಿಸಿದ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದುವರೆಗೂ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.